ಇವತ್ತಿನ ಈ ವಿಡಿಯೋದಲ್ಲಿ ಲೆಫ್ಟ್ ಫಾರ್ಮುಲಾ ಫಂಕ್ಷನ್ ಬಗ್ಗೆ ತಿಳಿದುಕೊಳ್ಳೋಣ. ಏನಿದು ಲೆಫ್ಟ್ ಫಾರ್ಮುಲಾ ಫಂಕ್ಷನ್ ಅಂದರೆ, ಇದನ್ನು ನಾವು ಒಂದು ಟೆಕ್ಸ್ಟಲ್ಲಿರುವಂತಹ ಲೆಫ್ಟ್ ಇಂದ ನಂಬರ್ಗಳನ್ನು ತೆಗೆದುಕೊಳ್ಳುವುದು. ಅಂದರೆ ಇಲ್ಲಿ ನೋಡಿ, ಇಲ್ಲೇನಿದೆ, ಇಲ್ಲಿ ಪಿನ್ ಕೋಡ್ ಇದೆ 110062, ಮತ್ತು ಡೆಲ್ಲಿ ಇದೆ, ಆಮೇಲೆ ಮತ್ತೆ ನಂಬರ್ ಇದೆ. ಈ ನಂಬರಲ್ಲಿ ನನಗೆ ಇವಾಗ ಪಿನ್ ಕೋಡ್ ಬೇಕು. ಸೊ ಇದನ್ನ ಹೇಗೆ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಹೊರಗಡೆ ತೆಗೆದು ಅಂತ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಅದಕ್ಕೆ ನಾವು ಫಾರ್ಮುಲಾ ಯೂಸ್ ಮಾಡಬೇಕು. ಯಾವುದಂದ್ರೆ ಲೆಫ್ಟ್ ಫಾರ್ಮುಲಾ ಫಂಕ್ಷನ್ ಈಕ್ವಲ್ LEFT ಲೆಫ್ಟ್ ಲೆಫ್ಟ್. ಓಕೆ, ಟೆಕ್ಸ್ಟ್ ಸೆಲೆಕ್ಟ್ ಟೆಕ್ಸ್ಟ್. ನೀವು ಯಾವ ಇದರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಂತ ಇದ್ರಲ್ಲ, ಸೊ ಆ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಕಾಮ ಫೈಂಡ್. ಓಕೆ, ಫೈಂಡ್ ಟೆಕ್ಸ್ಟ್. ಸೊ ಅದಕ್ಕೆ ನೀವು ಡಬಲ್ ಡಾಟ್ ಕಾಮ ಡಬಲ್ ಕೋಟ್ ಕ್ಲೋಸ್ ಕಾಮ ಯಾವ ಟೆಕ್ಸ್ಟಲ್ಲಿ ನೀವು ಫೈಂಡ್ ಮಾಡಬೇಕು ಆ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಬೇಕು. ಸೊ ನಾನು ಇದನ್ನ ಸೆಲೆಕ್ಟ್ ಮಾಡಿದೆ. ಸೊ ಇದಾದ್ಮೇಲೆ ಬ್ರಾಕೆಟ್ ಕ್ಲೋಸ್, ದೆನ್ ಬ್ರಾಕೆಟ್ ಕ್ಲೋಸ್, ಎಂಟರ್. ಸೊ ನಮ್ಗೆ ಈ ಟೆಕ್ಸ್ಟಲ್ಲಿ 110062 ಅಂದರೆ ಲೆಫ್ಟ್ ಸೈಡಲ್ಲಿರುವಂಥ ಒಂದು ನಂಬರು ನಮಗೆ ಎಕ್ಸ್ಟ್ರಾಕ್ಟ್ ಆಗಿ ರಿಸಲ್ಟ್ ನಮಗೆ ಸಿಗುತ್ತೆ. ಸೊ ಇಲ್ಲಿ ನೋಡಿ 110062 ಇದೆ. ಸೊ ಇಲ್ಲಿ ನಮಗೆ ಕಾಮ ಬಂದಿದೆ. ಸೊ ಇಲ್ಲಿ ನಾವು ಈ ಕಾಮ ರಿಮೂವ್ ಮಾಡ್ಬೇಕಂದ್ರೆ ಏನು ಮಾಡೋದು ಅಂತ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ಲಿ ತಿಳ್ಕೊಳ್ಳೋಣ. ಈಕ್ವಲ್ LEFT ಲೆಫ್ಟ್. ನೀವು ಯಾವ ಇದರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಲ್ವ, ಸೊ ಆ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ ಕಾಮ ಫೈಂಡ್ ಫಾರ್ಮುಲಾ ಯೂಸ್ ಮಾಡಿ ಫಂಕ್ಷನ್ನ. ಸೊ ಇಲ್ಲಿ ಫೈಂಡ್ ಟೆಕ್ಸ್ಟ್ ಇರಲಿ ಡಬಲ್ ಕೋಟ್ ಕಾಮ ಡಬಲ್ ಕೋಟ್ ಕ್ಲೋಸ್ ಕಾಮ, ದೆನ್ ನೀವೇನು ಫೈಂಡ್ ಮಾಡ್ಬೇಕಂತಿದ್ರಲ್ಲ, ಸೊ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಂತ ಒಂದು ಟೆಕ್ಸ್ಟಲ್ಲಿ ಸೆಲೆಕ್ಟ್ ಮಾಡಿ, ಸೊ ಬ್ರಾಕೆಟ್ ಕ್ಲೋಸ್ ಮಾಡಿ, ಸೊ -1 ಟೈಪ್ ಮಾಡಿ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡಿ. ಸೊ ಅವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಈ ಕಾಮ ಬಂದು ಕ್ಲಿಯರ್ ಆಗುತ್ತೆ. ಸೊ ಜಸ್ಟ್ ಈ ರೀತಿ ಡ್ರ್ಯಾಗ್ ಡೌನ್ ಮಾಡಿದರೆ ಇದರಲ್ಲಿರುವಂತಹ ಅಂದರೆ ಇದರಲ್ಲಿರುವಂಥ ಎಲ್ಲ ಫಸ್ಟ್ ಟೆಕ್ಸ್ಟು ನಮಗೆ ಟೆಕ್ಸ್ಟ್ ಆರ್ ನಂಬರ್ಸ್ ಏನಾಗುತ್ತೆ ಎಕ್ಸ್ಟ್ರಾಕ್ಟ್ ಆಗಿ ನಮಗೆ ರಿಸಲ್ಟ್ ಸಿಗುತ್ತೆ. ಸೊ ಇವಾಗ ನೋಡಿ ಇಲ್ಲಿ -1 ಹಾಕಿದ್ದೀನಿ. ಸೊ ನಮ್ಗೆ ರಿಸಲ್ಟ್ ಏನಾಯಿತು, ಈ ರೀತಿ ನಮಗೆ ಬೇಕಾದಂಥದ್ದು ಲೆಫ್ಟ್ ಸೈಡಿಂದ ನಮ್ಗೆ ಕೌಂಟ್ ಆಗಿ ಸೊ ನಮಗೆ ಇಲ್ಲಿ ರಿಸಲ್ಟ್ ಸಿಗುತ್ತೆ. ಹಾಗೆ ನಾವೀಗ ಇಲ್ಲಿ ನೇಮ್ದು ಅಂದರೆ ಡೆಲ್ಲಿ ಮತ್ತು ಫರೀದಾಬಾದ್ ಆ್ಯಂಡ್ ಪಲ್ವಾಲ್ ಅಂತ ಇದೆ. ಸೊ ಇದನ್ನು ನಾವು ಹೇಗೆ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಈಕ್ವಲ್ ಟು ಸೇಮ್ ಫಾರ್ಮುಲಾ LEFT ಲೆಫ್ಟ್, select the text, comma, find, okay, just double quote, comma, double quote close, comma, select the text, bracket close, -1, then bracket close, enter. ಸೊ ನಿಮ್ಗೆ ಇಲ್ಲಿ ಇರೋದು ಈ ಟೆಕ್ಸ್ಟಲ್ಲಿರುವಂಥ ಡೆಲ್ಲಿ ಮಾತ್ರ ಅಂದರೆ ಲೆಫ್ಟ್ ಸೈಡಿಂದ ಫಸ್ಟು ಇದು ನಮಗೆ ಬಂತು. ಸೊ ನಮ್ಗೆ ಇದರಲ್ಲಿ ಬರೀ ಸಪೋಸ್ ಬರೀ ಡಿ ಬೇಕಾದರೆ, ಸೊ ಇಲ್ಲಿ ನಾವು -5 ಮಾಡಿದರೆ ಸೊ ನಮಗೆ ಬರೀ ಜಸ್ಟ್ ಡಿ ಬರುತ್ತೆ. ಸೊ ಇದು ನಮಗೆ ಮೈನಸ್ ಆಗ್ತಾ ಬರುತ್ತೆ. ಅಂದರೆ ರೈಟ್ ಸೈಡಿಂದ ಇದು -1 -4 ಅಂತ ಯೂಸ್ ಮಾಡಿದರೆ ಟೋಟಲ್ ಟೆಕ್ಸ್ಟಲ್ಲಿ ಅಷ್ಟು ಡಿಜಿಟ್ಸು ಮೈನಸ್ ಆಗುತ್ತೆ. ಸೊ ಇವಾಗ ನೋಡಿ ನಾನು ಈಗ 2 ಮೈನಸ್ ಮಾಡ್ತಾ ಇದ್ದೀನಿ. ಸೊ ಅವಾಗ ನಮಗೇನಾಯಿತು, ಕಾಮ ಮತ್ತು ಐ ರಿಮೂವ್ ಆಯಿತು. ಸೊ ನಾನೀಗ 1 ಮಾಡಿದರೆ ಜಸ್ಟ್ ಕಾಮ ರಿಮೂವ್ ಆಗುತ್ತೆ. ಓಕೆ, ಸೊ ನಮ್ಮ ಡೆಲ್ಲಿ ಬಂತು. ಇದು ಜಸ್ಟ್ ಕ್ಲಿಕ್ ಮಾಡಿ ಡ್ರ್ಯಾಗ್ ಡೌನ್ ಮಾಡಿದರೆ ನಿಮಗೆ ಯಾವುದು ಟೆಕ್ಸ್ಟು ನಿಮಗೆ ಬೇಕಾಗಿತ್ತಲ್ಲ ಅದು ಲೆಫ್ಟ್ ಸೈಡಿಂದ ನಮಗೆ ಎಕ್ಸ್ಟ್ರಾಕ್ಟ್ ಆಗಿ ನಮಗೆ ಇಲ್ಲಿ ರಿಸಲ್ಟ್ ಸಿಗುತ್ತೆ. ಹಾಗೆ ಇವಾಗ ನೋಡೋಣ, ನಾವಿಲ್ಲಿ ಡೆಲ್ಲಿಯಲ್ಲಿ ಎಷ್ಟಿದೆ 5 ಇದೆ, ಫರೀದಾಬಾದಲ್ಲಿ ಎಷ್ಟಿದೆ, ಎಷ್ಟು ನಂಬರ್ಸ್ ಇದೆ 1 2 3 4 5 6 7 8 9 ಕ್ವಾಂಟಿಟಿ ಇದೆ. ಸೊ ಇದನ್ನು ಹೇಗೆ ನಾವು ಇದು ಮಾಡೋದು ನೋಡೋಣ. ಈಕ್ವಲ್ ಟು
ಓಕೆ, ಡಬಲ್ ಕೋಟ್, select the text, ಹಾಗೆ ಈ ಡೆಲ್ಲಿಯಲ್ಲಿ ಅಂದರೆ ಎಷ್ಟು ನಂಬರ್ಸ್ ಇದೆ ಅಂತ ನಾವು ಈಗ ಫೈಂಡ್ ಮಾಡೋದು ಹೇಗೆ, ಈ ಡೆಲ್ಲಿಯಲ್ಲಿ ಎಷ್ಟಿದೆ, ಫರೀದಾಬಾದಲ್ಲಿ ಎಷ್ಟಿದೆ ಅಂತ ನಾವು ಫೈಂಡ್ ಮಾಡ್ಬೋದು. ಈಗ ಡೈರೆಕ್ಟಾಗಿ ಆದರೂ ಮಾಡ್ಬೋದು, ಅಥವಾ ಈಗ ಮಿಕ್ಸ್ ಟೆಕ್ಸ್ಟಲ್ಲಿ ಇರುವಂಥ ನಂಬರ್ಸ್ ನ್ಯೂಮೆರಿಕಲ್ ಮತ್ತು ಆಲ್ಫಾಬೆಟ್ ಏನಿದು ಒಂದು ಫುಲ್ ಟೆಕ್ಸ್ಟ್ ಇದೆಯಲ್ವಾ, ಸೊ ಈ ಟೆಕ್ಸ್ಟಲ್ಲಿ ಈ ಫರೀದಾಬಾದ್ ಅಂತ ಏನಿದೆ ಇದು ಟೋಟಲ್ ಟೆಕ್ಸ್ಟ್ ಕ್ವಾಂಟಿಟಿ ಅಂದರೆ ಟೆಕ್ಸ್ಟ್ ನಂಬರ್ಸ್ ಎಷ್ಟಿದೆ ಅಂತ ನಾವು ಹೇಗೆ ಕಂಡುಹಿಡಿದು ಅಂತ ನೋಡೋಣ. ಈಕ್ವಲ್ ಫೈಂಡ್, ಓಕೆ, ಜಸ್ಟ್ ಫೈಂಡ್ ದ ಟೆಕ್ಸ್ಟ್ ಅಂತ ಇದೆ. ಸೊ ಅದಕ್ಕೆ ನಾವು ಡಬಲ್ ಕೋಟ್ ಕಾಮ ಡಬಲ್ ಕೋಟ್ ಕ್ಲೋಸ್ ಕಾಮ, ನೀವೇನು ಯಾವುದು ನೀವು ಫೈಂಡ್ ಮಾಡ್ಬೇಕಂತಿದಲ್ಲ ಸೊ ಆ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ ಬ್ರಾಕೆಟ್ ಕ್ಲೋಸ್. ಸೊ -1 ಜಸ್ಟ್ ಎಂಟರ್. ಇಲ್ಲಿ ನೋಡಿ ನಮಗೆ 9 ಡಿಜಿಟ್ಸ್ ಬಂತು. ಈ ಚೆಕ್ ಮಾಡೋಣ 9 ಡಿಜಿಟ್ಸ್ ಇದೆ ಅಂತ. 1 2 3 4 5 6 7 8 9. ಸೊ ಈ ರೀತಿ ನಮ್ಗೆ ಅದರಲ್ಲಿರುವಂಥ ಒಂದು ಡಿಜಿಟ್ಸ್ನ ನಂಬರ್ ಆಫ್ ಟೆಕ್ಸ್ಟ್ನ ನಾವು ಫೈಂಡ್ ಔಟ್ ಮಾಡ್ಬೋದು. ಹಾಗೆ ಇಲ್ಲಿ ನೋಡಿ ಪಿನ್ ಕೋಡ್, ಇಲ್ಲಿ ನಾವು ಪಿನ್ ಕೋಡ್ ಹೇಗೆ ಮಾಡಿದ್ವಿ ಅಂದರೆ, ಸೊ ಈ ಫುಲ್ ಟೆಕ್ಸ್ಟಲ್ಲಿ ನಾವು ಫಾರ್ಮುಲಾ ಹಾಕಿ ಓವರಾಲ್ ಫುಲ್ ಸೆಲೆಕ್ಟ್ ಮಾಡಿ ನಾವು ಇದನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ವಿ. ಬಟ್ ಅದೇ ಸೊ ಇಲ್ಲಿ ನಾವು ಡೈರೆಕ್ಟಾಗಿ ಮಾಡ್ಬೋದು ಕೌಂಟ್ ಮಾಡಿ. ಸೊ ಈಕ್ವಲ್ LEFT ಲೆಫ್ಟ್, ಸೆಲೆಕ್ಟ್ ದ ಟೆಕ್ಸ್ಟ್ ಕಾಮ, ನಾವು ಇಲ್ಲಿ ಮ್ಯಾನ್ಯುಯಲಿ ಕೌಂಟ್ ಮಾಡಿ ಕೊಡಬೇಕು. 2 4 6 ಅಂದರೆ 6 ಡಿಜಿಟ್ಸ್. ಜಸ್ಟ್ ಎಂಟರ್ 6 ಡಿಜಿಟ್, ಬ್ರಾಕೆಟ್ ಕ್ಲೋಸ್, ಎಂಟರ್. ಸೊ ನಮ್ಗೆ ಈ ರೀತಿ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.